ನಮಸ್ತೆ ಎಲ್ರಿಗೂ. ಅನ್ನಭಾಗ್ಯದ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಕೂಡ ಬೇರೆ ಯಾರೂ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ CM ಸಿದ್ದರಾಮಯ್ಯ ಸರ್ ಅವರು. ಹಾಗಾದರೆ ಏನು ಗುಡ್ ನ್ಯೂಸ್ ಅಂತ ಅಂದರೆ, ನಿಮಗೆಲ್ರಿಗೂ ಕೂಡ ಗೊತ್ತು, ಜನವರಿಯ ಅನ್ನಭಾಗ್ಯದ ಹಣ ಅನ್ನುವಂಥದ್ದು ಪೆಂಡಿಂಗಲ್ಲೇ ಇರೋವಂಥದ್ದು. ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ದಿನಾಂಕ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಹಾಗಾದರೆ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು, ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ಅಂದರೆ ಎಲ್ರಿಗೂ ಕೂಡ ಏನು ಬರ್ತಾಯಿತ್ತು, 5 kg ಅಕ್ಕಿ ಬರ್ತಾಯಿತ್ತು ಮತ್ತು 5 kgಯ ಅಕ್ಕಿ ಹಣ ಅನ್ನುವಂಥದ್ದು ಈ ಮೊದಲಿಗೆ ಬರ್ತಾಯಿತ್ತು. ಇದು ಎಲ್ಲಿವರೆಗೂ ನಡ್ಕೊಂಡು ಬಂತು ಅಂತ ಅಂದರೆ, ನೋಡಿ, ಮುಂಚೆ ಕೊಡ್ತಾ ಇದ್ದಂಥದ್ದೆಲ್ಲ ಕೂಡ ಪೆಂಡಿಂಗ್ ಹಣ. ಇವಾಗ ನವೆಂಬರ್ ತಿಂಗಳದ್ದು ಕೊಟ್ಟಿರಲಿಲ್ಲ, ಡಿಸೆಂಬರ್ದು ಕೊಟ್ಟಿರಲಿಲ್ಲ, ಆ ರೀತಿಯಾಗಿ ಇತ್ತು. ಆದರೆ ಇವಾಗ ಇನ್ನೂ ಕೂಡ ಜನವರಿ ತಿಂಗಳ ಅನ್ನಭಾಗ್ಯದ ಹಣ ಅನ್ನುವಂಥದ್ದು ಹಾಕಿರಲಿಲ್ಲ. ಆದರೆ ಫೆಬ್ರವರಿ ತಿಂಗಳದ್ದು ಅಲ್ಲಿ ಏನಾಯಿತು ಅಂತ ಅಂದರೆ, ಅಲ್ಲಿಂದ 10 kg ಅಕ್ಕಿ ಅನ್ನುವಂಥದ್ದನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ರು. ಸೊ ಅದರದ್ದೇ ಸೇರಿ, ಅಂದರೆ ಫೆಬ್ರವರಿ ತಿಂಗಳಲ್ಲಿ 5 kg ಎಕ್ಸ್ಟ್ರಾ ಏನು ಕೊಡಬೇಕಿತ್ತಲ್ವ, ಅದು ಸೇರಿ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿಯನ್ನು ಕೊಟ್ಟಿದ್ದರು. ಇವಾಗೆಲ್ಲ ಕೂಡ ಪ್ರತಿ ತಿಂಗಳು ಕೂಡ 10 kg ಒಬ್ಬರಿಗೆ ಅಕ್ಕಿ ಸಿಗ್ತಾ ಇರುವಂಥದ್ದು. ಆದರೆ ಜನವರಿ ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದನ್ನು ಸರ್ಕಾರ ಇನ್ನೂ ಕೂಡ ಬಾಕಿ ಇಟ್ಕೊಂಡಿದೆ. ಯಾರಿಗೂ ಕೂಡ ಅಕ್ಕಿ ಹಣ ಅನ್ನುವಂಥದ್ದು ಬಂದಿಲ್ಲ. ಹಾಗಾಗಿ ಯಾವ ದಿನಾಂಕದಂದು ಈ ಒಂದು ಅಕ್ಕಿ ಹಣ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ ರಾಜ್ಯ ಸರ್ಕಾರ ಕೂಡ ಯಾವ್ಯಾವುದೆಲ್ಲ ಇನ್ನೂ ಬಾಕಿ ಇತ್ತು ಅಲ್ವಾ ಅನ್ನಭಾಗ್ಯದ ಅಕ್ಕಿ ಹಣ, ಅದು DBT ಸ್ಟೇಟಸ್ ಮುಖಾಂತರ ಫಲಾನುಭವಿಗಳಿಗೆ ಕೊಡ್ತಾ ಬಂದಿದೆ. ನೋಡಿ ಸ್ನೇಹಿತರೆ, ಈ ಒಂದು ಜನವರಿ ತಿಂಗಳ ಅನ್ನಭಾಗ್ಯದ ಹಣ ಅನ್ನುವಂಥದ್ದು ಬಂದಿರಲಿಲ್ಲ. ಅದನ್ನು ಏಪ್ರಿಲ್ ತಿಂಗಳಲ್ಲಿ ಆದರೂ ಹಾಕ್ತೀವಿ ಅಂತ ಹೇಳಿದರು, ಆದರೆ ಹಾಕಿರಲಿಲ್ಲ. ಹಾಗಾಗಿ CM ಸಿದ್ದರಾಮಯ್ಯ ಸರ್ ಅವರು ಇತ್ತೀಚೆಗೆ ನಡೆದಂತಹ ಒಂದು ಸಮಾವೇಶದಲ್ಲಿ ಹೇಳಿದ್ದಾರೆ, ನಾವು ಜನವರಿಯ ಅಕ್ಕಿ ಹಣ ಅನ್ನುವಂಥದ್ದನ್ನು ಇನ್ನೂ ಹಾಕಿರಲಿಲ್ಲ. ಸೊ ಆದಷ್ಟು ಬೇಗ ಅಂತಂದರೆ ಮೇಯಲ್ಲಿನೇ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಸೊ ಮೇ 1 ಆದರೂ ಬರಬಹುದು, ಅಥವಾ ಅಂದರೆ ಫಸ್ಟ್ ವೀಕ್ ಆದರೂ ಬರಬಹುದು, 2ನೇ ವಾರ ಆದರೂ ಬರಬಹುದು. ಒಟ್ಟಿನಲ್ಲಿ ಮೇನಲ್ಲಿ ಬರುತ್ತೆ ಅಂತ ಹೇಳಿರುವಂಥದ್ದು. ಸೊ ಜನವರಿದು ಹಾಕ್ಬಿಟ್ಟು ನಾವು ಎಂಡ್ ಮಾಡ್ತೀವಿ ಅಂತ, ಅಂದರೆ ಪೆಂಡಿಂಗ್ ಹಣವನ್ನು. ಆದರೆ ಅನ್ನಭಾಗ್ಯ ಯೋಜನೆಯನ್ನು ಎಂಡ್ ಮಾಡೋದಿಲ್ಲ, ಪೆಂಡಿಂಗ್ ಹಣ ಏನಿತ್ತು ಅಲ್ವಾ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಒಂದಷ್ಟು ಜನ ಹೇಳ್ತಾ ಇರ್ತೀರ ಏನು ಅಂತ ಅಂದರೆ, ನಮಗೆ 10 kg ಅಕ್ಕಿ ಕೊಡ್ತಾ ಇಲ್ಲ, ಕಡಿಮೆ ಕೊಡ್ತಿದ್ದಾರೆ ಅಂತ. ಸೊ ಅಂಥವರು ಆಹಾರ ಇಲಾಖೆಗೆ ಕಂಪ್ಲೇಂಟನ್ನು ಮಾಡಿ ಆವಾಗ ಕರೆಕ್ಟಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.